ರಾಯಚೂರಿನ ಕೃಷ್ಣಾ ನದಿ ತಟದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇದರ ಬಗ್ಗೆ ದೂರು ನೀಡಿದಂತ ಶಾಸಕಿ ಮನೆಗೆ ನುಗ್ಗಿ ಆವಾಜ್ ಹಾಕಿದ್ದಾರೆ ಈ ಮರಳು ದಂಧೆಕೋರರು. ಇದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಡ್ ರಿಪೋರ್ಟ್ ಹೊಂದಿದೆ, ನೋಡ್ಕೊಂಡ್ಬನ್ನಿ. ಅಕ್ರಮ ಮರಳು ದಂಧೆಕೋರರಿಂದ ಶಾಸಕಿಗೆ ಧಮಕಿ. ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಮಾಫಿಯಾ ಆವಾಜ್. ದೇವದುರ್ಗದಲ್ಲಿ ಕೃಷ್ಣಾ ನದಿ ಪಾತ್ರದ ಅಕ್ರಮ ಮರಳು ದಂಧೆ ಯಗ್ಗೆಲ್ಲದೆ ಸಾಗ್ತಾ ಇದೆ. ಈ ಬಗ್ಗೆ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ವಿರೋಧಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಮರಳು ದಂಧೆಕೋರರು ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಜೀವ ಬೆದರಿಕೆ ಒಡ್ಡಿದ್ದಾರಂತೆ. ಅಕ್ರಮ ಮರಳುಗಾರಿಕೆ ತಡೆಯದಂತೆ ನನ್ನ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ ಅಂತ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾಗಿ ಶಾಸಕಿ ಕರೆಮ್ಮ ಜಿ ನಾಯಕ್ ದೂರು ನೀಡಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ ಯಾವುದೇ ಟೆಂಡರ್ ಇಲ್ಲದೆ ಲಾರಿಗಳಲ್ಲಿ ಅಕ್ರಮ ಮರಳು ಸಾಗಣೆ ನಡೀತಾ ಇದೆ. ಲಾರಿಯಲ್ಲಿ ಮರಳುಗಾರಿಕೆ ಮಾಡುವಂತಹ ಶ್ರೀನಿವಾಸ ನಾಯಕ್ ಇತರರು ಬೆದರಿಸಲು ಬಂದಿದ್ರಂತೆ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವಂತಹ ಶಾಸಕಿ ಮನೆಗೆ ಬಂದು ಆವಾಜ್ ಹಾಕಿದ್ದಾರೆ. ಪ್ರಕರಣದ ಸಂಬಂಧ ಶ್ರೀನಿವಾಸ ನಾಯಕ್, ರವಿ, ವೀರೇಶ್ ಗೌಡ, ಅಮರೇಶ್, ವಾಸು, ಹನುಮಂತ ಸೇರಿ 60 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಎಸ್ಪಿಗೆ ದೂರು ನೀಡಿದ ಬಳಿಕ ಮಾತನಾಡಿದ ಕರೆಮ್ಮ ನಾಯಕ್, ಅಧಿಕಾರಿಗಳಿಗೆ ಮರಳು ದಂಧೆಕೋರರನ್ನ ಹೆದರಿಸುವ ಧೈರ್ಯ ಇಲ್ಲದಂತಾಗಿದೆ. ತಹಶೀಲ್ದಾರರನ್ನು ಕೂಡ ಹೆದರಿಸುತ್ತಾರೆ. ಶಾಸಕರಾಗಿ ನಾನು ಕೆಲಸ ಮಾಡುವುದು ಹೇಗೆ? ಸರ್ಕಾರ ಇದನ್ನು ಗಮನಿಸಬೇಕು. ಸಿಎಂ, ಗೃಹ ಸಚಿವರು ಗಮನವನ್ನು ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮರಳುಗಾರಿಕೆ ಮತ್ತೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನ ತಡಿಬೇಕು ಅನ್ನೋಂತ ಒಂದು ವಿಷಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಕೂಡ ಬಹಳ ನಮಗೆ ಭರವಸೆ ಕೊಟ್ಟಾರ. ಅವರು ಅದೇನೇ ಆಗಲಿ, ಶಾಸಕಿಯನ್ನೇ ಬಿಡದೆ ಮರಳು ದಂಧೆಕೋರರು ಇನ್ನು ಅಧಿಕಾರಿಗಳನ್ನು ಬಿಡ್ತಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರತಕ್ಕಂತಹ ಪೊಲೀಸರು ಶಾಸಕಿಗೆ ಬೆದರಿಕೆಯೊಡ್ಡಿದ್ದ ಮರಳು ದಂಧೆಕೋರರ ಪತ್ತೆಗೆ ಮುಂದಾಗಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ರಾಯಚೂರಿನ ಕೃಷ್ಣಾ ನದಿ ತಟದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇದರ ಬಗ್ಗೆ ದೂರು ನೀಡಿದಂತ ಶಾಸಕಿ ಮನೆಗೆ ನುಗ್ಗಿ ಆವಾಜ್ ಹಾಕಿದ್ದಾರೆ ಈ ಮರಳು ದಂಧೆಕೋರರು. ಇದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಡ್ ರಿಪೋರ್ಟ್ ಹೊಂದಿದೆ, ನೋಡ್ಕೊಂಡ್ಬನ್ನಿ. ಅಕ್ರಮ ಮರಳು ದಂಧೆಕೋರರಿಂದ ಶಾಸಕಿಗೆ ಧಮಕಿ. ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಮಾಫಿಯಾ ಆವಾಜ್. ದೇವದುರ್ಗದಲ್ಲಿ ಕೃಷ್ಣಾ ನದಿ ಪಾತ್ರದ ಅಕ್ರಮ ಮರಳು ದಂಧೆ ಯಗ್ಗೆಲ್ಲದೆ ಸಾಗ್ತಾ ಇದೆ. ಈ ಬಗ್ಗೆ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ವಿರೋಧಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಮರಳು ದಂಧೆಕೋರರು ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಜೀವ ಬೆದರಿಕೆ ಒಡ್ಡಿದ್ದಾರಂತೆ. ಅಕ್ರಮ ಮರಳುಗಾರಿಕೆ ತಡೆಯದಂತೆ ನನ್ನ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ ಅಂತ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾಗಿ ಶಾಸಕಿ ಕರೆಮ್ಮ ಜಿ ನಾಯಕ್ ದೂರು ನೀಡಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ ಯಾವುದೇ ಟೆಂಡರ್ ಇಲ್ಲದೆ ಲಾರಿಗಳಲ್ಲಿ ಅಕ್ರಮ ಮರಳು ಸಾಗಣೆ ನಡೀತಾ ಇದೆ. ಲಾರಿಯಲ್ಲಿ ಮರಳುಗಾರಿಕೆ ಮಾಡುವಂತಹ ಶ್ರೀನಿವಾಸ ನಾಯಕ್ ಇತರರು ಬೆದರಿಸಲು ಬಂದಿದ್ರಂತೆ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವಂತಹ ಶಾಸಕಿ ಮನೆಗೆ ಬಂದು ಆವಾಜ್ ಹಾಕಿದ್ದಾರೆ. ಪ್ರಕರಣದ ಸಂಬಂಧ ಶ್ರೀನಿವಾಸ ನಾಯಕ್, ರವಿ, ವೀರೇಶ್ ಗೌಡ, ಅಮರೇಶ್, ವಾಸು, ಹನುಮಂತ ಸೇರಿ 60 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಎಸ್ಪಿಗೆ ದೂರು ನೀಡಿದ ಬಳಿಕ ಮಾತನಾಡಿದ ಕರೆಮ್ಮ ನಾಯಕ್, ಅಧಿಕಾರಿಗಳಿಗೆ ಮರಳು ದಂಧೆಕೋರರನ್ನ ಹೆದರಿಸುವ ಧೈರ್ಯ ಇಲ್ಲದಂತಾಗಿದೆ. ತಹಶೀಲ್ದಾರರನ್ನು ಕೂಡ ಹೆದರಿಸುತ್ತಾರೆ. ಶಾಸಕರಾಗಿ ನಾನು ಕೆಲಸ ಮಾಡುವುದು ಹೇಗೆ? ಸರ್ಕಾರ ಇದನ್ನು ಗಮನಿಸಬೇಕು. ಸಿಎಂ, ಗೃಹ ಸಚಿವರು ಗಮನವನ್ನು ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮರಳುಗಾರಿಕೆ ಮತ್ತೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನ ತಡಿಬೇಕು ಅನ್ನೋಂತ ಒಂದು ವಿಷಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಕೂಡ ಬಹಳ ನಮಗೆ ಭರವಸೆ ಕೊಟ್ಟಾರ. ಅವರು ಅದೇನೇ ಆಗಲಿ, ಶಾಸಕಿಯನ್ನೇ ಬಿಡದೆ ಮರಳು ದಂಧೆಕೋರರು ಇನ್ನು ಅಧಿಕಾರಿಗಳನ್ನು ಬಿಡ್ತಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರತಕ್ಕಂತಹ ಪೊಲೀಸರು ಶಾಸಕಿಗೆ ಬೆದರಿಕೆಯೊಡ್ಡಿದ್ದ ಮರಳು ದಂಧೆಕೋರರ ಪತ್ತೆಗೆ ಮುಂದಾಗಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ರಾಯಚೂರಿನ ಕೃಷ್ಣಾ ನದಿ ತಟದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇದರ ಬಗ್ಗೆ
ದೂರು ನೀಡಿದಂತ ಶಾಸಕಿ ಮನೆಗೆ ನುಗ್ಗಿ ಆವಾಜ್ ಹಾಕಿದ್ದಾರೆ ಈ ಮರಳು ದಂಧೆಕೋರರು. ಇದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಡ್ ರಿಪೋರ್ಟ್ ಹೊಂದಿದೆ, ನೋಡ್ಕೊಂಬನ್ನಿ. ಅಕ್ರಮ ಮರಳು ದಂಧೆಕೋರರಿಂದ ಶಾಸಕಿಗೆ ಧಮಕಿ. ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಮಾಫಿಯಾ ಆವಾಜ್. ದೇವದುರ್ಗದಲ್ಲಿ ಕೃಷ್ಣಾ ನದಿ ಪಾತ್ರದ ಅಕ್ರಮ ಮರಳು ದಂಧೆ ಯಗ್ಗೆಲ್ಲದೆ ಸಾಗ್ತಾ ಇದೆ. ಈ ಬಗ್ಗೆ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ವಿರೋಧಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಮರಳು ದಂಧೆಕೋರರು ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಜೀವ ಬೆದರಿಕೆ ಒಡ್ಡಿದ್ದಾರಂತೆ. ಅಕ್ರಮ ಮರಳುಗಾರಿಕೆ ತಡೆಯದಂತೆ ನನ್ನ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ ಅಂತ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾಗಿ ಶಾಸಕಿ ಕರೆಮ್ಮ ಜಿ ನಾಯಕ್ ದೂರು ನೀಡಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ ಯಾವುದೇ ಟೆಂಡರ್ ಇಲ್ಲದೆ ಲಾರಿಗಳಲ್ಲಿ ಅಕ್ರಮ ಮರಳು ಸಾಗಣೆ ನಡೀತಾ ಇದೆ. ಲಾರಿಯಲ್ಲಿ ಮರಳುಗಾರಿಕೆ ಮಾಡುವಂತಹ ಶ್ರೀನಿವಾಸ ನಾಯಕ್ ಇತರರು ಬೆದರಿಸಲು ಬಂದಿದ್ರಂತೆ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವಂತಹ ಶಾಸಕಿ ಮನೆಗೆ ಬಂದು ಆವಾಜ್ ಹಾಕಿದ್ದಾರೆ. ಪ್ರಕರಣದ ಸಂಬಂಧ ಶ್ರೀನಿವಾಸ ನಾಯಕ್, ರವಿ, ವೀರೇಶ್ ಗೌಡ, ಅಮರೇಶ್, ವಾಸು, ಹನುಮಂತ ಸೇರಿ 60 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಎಸ್ಪಿಗೆ ದೂರು ನೀಡಿದ ಬಳಿಕ ಮಾತನಾಡಿದ ಕರೆಮ್ಮ ನಾಯಕ್, ಅಧಿಕಾರಿಗಳಿಗೆ ಮರಳು ದಂಧೆಕೋರರನ್ನ ಹೆದರಿಸುವ ಧೈರ್ಯ ಇಲ್ಲದಂತಾಗಿದೆ. ತಹಶೀಲ್ದಾರರನ್ನು ಕೂಡ ಹೆದರಿಸುತ್ತಾರೆ. ಶಾಸಕರಾಗಿ ನಾನು ಕೆಲಸ ಮಾಡುವುದು ಹೇಗೆ? ಸರ್ಕಾರ ಇದನ್ನು ಗಮನಿಸಬೇಕು. ಸಿಎಂ, ಗೃಹ ಸಚಿವರು ಗಮನವನ್ನು ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮರಳುಗಾರಿಕೆ ಮತ್ತೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನ ತಡಿಬೇಕು ಅನ್ನೋಂತ ಒಂದು ವಿಷಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಕೂಡ ಬಹಳ ನಮಗೆ ಭರವಸೆ ಕೊಟ್ಟಾರ. ಅವರು ಅದೇನೇ ಆಗಲಿ, ಶಾಸಕಿಯನ್ನೇ ಬಿಡದೆ ಮರಳು ದಂಧೆಕೋರರು ಇನ್ನು ಅಧಿಕಾರಿಗಳನ್ನು ಬಿಡ್ತಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರತಕ್ಕಂತಹ ಪೊಲೀಸರು ಶಾಸಕಿಗೆ ಬೆದರಿಕೆಯೊಡ್ಡಿದ್ದ ಮರಳು ದಂಧೆಕೋರರ ಪತ್ತೆಗೆ ಮುಂದಾಗಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು. ರಾಯಚೂರಿನ ಕೃಷ್ಣಾ ನದಿ ತಟದಲ್ಲಿ ಅಕ್ರಮ ಮರಳು ದಂಧೆ ನಡೀತಾ ಇದೆ. ಇದರ ಬಗ್ಗೆ ದೂರು ನೀಡಿದಂತ ಶಾಸಕಿ ಮನೆಗೆ ನುಗ್ಗಿ ಆವಾಜ್ ಹಾಕಿದ್ದಾರೆ ಈ ಮರಳು ದಂಧೆಕೋರರು. ಇದಕ್ಕೆ ಸಂಬಂಧಪಟ್ಟಂತೆ ಡಿಟೇಲ್ಡ್ ರಿಪೋರ್ಟ್ ಹೊಂದಿದೆ, ನೋಡ್ಕೊಂಬನ್ನಿ. ಅಕ್ರಮ ಮರಳು ದಂಧೆಕೋರರಿಂದ ಶಾಸಕಿಗೆ ಧಮಕಿ. ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಮಾಫಿಯಾ ಆವಾಜ್. ದೇವದುರ್ಗದಲ್ಲಿ ಕೃಷ್ಣಾ ನದಿ ಪಾತ್ರದ ಅಕ್ರಮ ಮರಳು ದಂಧೆ ಯಗ್ಗೆಲ್ಲದೆ ಸಾಗ್ತಾ ಇದೆ. ಈ ಬಗ್ಗೆ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ವಿರೋಧಿಸಿದ್ರು. ಇದರಿಂದ ರೊಚ್ಚಿಗೆದ್ದ ಮರಳು ದಂಧೆಕೋರರು ಶಾಸಕಿ ಕರೆಮ್ಮ ನಾಯಕ್ ಮನೆಗೆ ನುಗ್ಗಿ ಜೀವ ಬೆದರಿಕೆ ಒಡ್ಡಿದ್ದಾರಂತೆ. ಅಕ್ರಮ ಮರಳುಗಾರಿಕೆ ತಡೆಯದಂತೆ ನನ್ನ ಮನೆಗೆ ಬಂದು ಬೆದರಿಕೆ ಹಾಕಿದ್ದಾರೆ ಅಂತ ದೇವದುರ್ಗ ಶಾಸಕಿ ಕರೆಮ್ಮ ಜಿ ನಾಯಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯನ್ನ ಭೇಟಿಯಾಗಿ ಶಾಸಕಿ ಕರೆಮ್ಮ ಜಿ ನಾಯಕ್ ದೂರು ನೀಡಿದ್ದಾರೆ. ದೇವದುರ್ಗ ತಾಲೂಕಿನಲ್ಲಿ ಯಾವುದೇ ಟೆಂಡರ್ ಇಲ್ಲದೆ ಲಾರಿಗಳಲ್ಲಿ ಅಕ್ರಮ ಮರಳು ಸಾಗಣೆ ನಡೀತಾ ಇದೆ. ಲಾರಿಯಲ್ಲಿ ಮರಳುಗಾರಿಕೆ ಮಾಡುವಂತಹ ಶ್ರೀನಿವಾಸ ನಾಯಕ್ ಇತರರು ಬೆದರಿಸಲು ಬಂದಿದ್ರಂತೆ. ಪೊಲೀಸ್ ಕ್ವಾರ್ಟರ್ಸ್ನಲ್ಲಿರುವಂತಹ ಶಾಸಕಿ ಮನೆಗೆ ಬಂದು ಆವಾಜ್ ಹಾಕಿದ್ದಾರೆ. ಪ್ರಕರಣದ ಸಂಬಂಧ ಶ್ರೀನಿವಾಸ ನಾಯಕ್, ರವಿ, ವೀರೇಶ್ ಗೌಡ, ಅಮರೇಶ್, ವಾಸು, ಹನುಮಂತ ಸೇರಿ 60 ಜನರ ವಿರುದ್ಧ ಪ್ರಕರಣ ದಾಖಲಿಸಲಾಗಿದೆ. ಎಸ್ಪಿಗೆ ದೂರು ನೀಡಿದ ಬಳಿಕ ಮಾತನಾಡಿದ ಕರೆಮ್ಮ ನಾಯಕ್, ಅಧಿಕಾರಿಗಳಿಗೆ ಮರಳು ದಂಧೆಕೋರರನ್ನ ಹೆದರಿಸುವ ಧೈರ್ಯ ಇಲ್ಲದಂತಾಗಿದೆ. ತಹಶೀಲ್ದಾರರನ್ನು ಕೂಡ ಹೆದರಿಸುತ್ತಾರೆ. ಶಾಸಕರಾಗಿ ನಾನು ಕೆಲಸ ಮಾಡುವುದು ಹೇಗೆ? ಸರ್ಕಾರ ಇದನ್ನು ಗಮನಿಸಬೇಕು. ಸಿಎಂ, ಗೃಹ ಸಚಿವರು ಗಮನವನ್ನು ಹರಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಮರಳುಗಾರಿಕೆ ಮತ್ತೆ ಅಕ್ರಮ ಮರಳುಗಾರಿಕೆ ಮತ್ತು ಕೆಲವೊಂದು ಅಕ್ರಮ ಚಟುವಟಿಕೆಗಳನ್ನ ತಡಿಬೇಕು ಅನ್ನೋಂತ ಒಂದು ವಿಷಯವನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಅವರಿಗೆ ನಾವು ಗಮನಕ್ಕೆ ತಂದಿವಿ. ಅವರು ಕೂಡ ಬಹಳ ನಮಗೆ ಭರವಸೆ ಕೊಟ್ಟಾರ. ಅವರು ಅದೇನೇ ಆಗಲಿ, ಶಾಸಕಿಯನ್ನೇ ಬಿಡದೆ ಮರಳು ದಂಧೆಕೋರರು ಇನ್ನು ಅಧಿಕಾರಿಗಳನ್ನು ಬಿಡ್ತಾರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡಿರತಕ್ಕಂತಹ ಪೊಲೀಸರು ಶಾಸಕಿಗೆ ಬೆದರಿಕೆಯೊಡ್ಡಿದ್ದ ಮರಳು ದಂಧೆಕೋರರ ಪತ್ತೆಗೆ ಮುಂದಾಗಿದ್ದಾರೆ. ದುರ್ಗೇಶ್, ರಿಪಬ್ಲಿಕ್ ಕನ್ನಡ, ರಾಯಚೂರು.